ನಾನು ಮೈಂಡ್ನ ಫಾಲೋ ಮಾಡಬೇಕಾ ಇಲ್ಲ ಹಾರ್ಟ್ನ ಫಾಲೋ ಮಾಡಬೇಕಾ ಅಂತ ನಿಮ್ದೇನಾದರೂ ಕ್ವಶನ್ ಇತ್ತು ಅಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಈಸಿಲಿ ಸೊಲ್ಯೂಷನ್ ಕೊಡ್ತಾರೆ. ಗೀತೆಯಲ್ಲಿ ಹೇಳ್ತಾರೆ, ಬೂಧ ಭಾವ ಸಮನ್ವಿತ ಅಂತ. ಬೂಧ ಅಂದರೆ ಬುದ್ಧಿ ಅಂದರೆ ಮೈಂಡ್, ಭಾವ ಅಂತಂದರೆ ಎಮೋಷನ್ ಅಂತಂದರೆ ಹಾರ್ಟ್, ಹಾಗೆ ಸಮನ್ವಿತ ಅಂತ ಹೇಳ್ತಿದ್ದಾರೆ ಅಂದರೆ ಈಕ್ವಲ್. ಅಂದರೆ ಮೈಂಡ್ಗೆ ಮತ್ತು ಹಾರ್ಟ್ಗೆ ನಾವು ಎನಫ್ ರೀಸನ್ನ ಈಕ್ವಲಿ ಕೊಡಬೇಕು. ಸೊ ಈ ಎರಡು ಕೂಡ ಸ್ಯಾಟಿಸ್ಫೈ ಆದರೆ ನಾವು ಡಿಸಿಷನ್ನ ತಗೊಳ್ಳೋದು ಪ್ರಾಪರ್ ಆಗಿರುತ್ತೆ ಅಂತ. ಉದಾಹರಣೆಗೆ ಒಂದು ಹುಚ್ಚು ಅಭಿಮಾನ ಒಬ್ಬ ಆ್ಯಕ್ಟರ್ ಮೇಲೆ ಅಂದ್ಕೊಳ್ಳಿ, ಸಾವು ಎಲ್ರಿಗೂ ಖಚಿತ, ಅದೇ ರೀತಿ ಆ ಆ್ಯಕ್ಟರ್ ಸತ್ತೋಗ್ತಾರೆ ಅಂತ ತಿಳ್ಕೊಳ್ಳಿ. ಆ ಹುಚ್ಚು ಅಭಿಮಾನದಿಂದ ಅಭಿಮಾನಿಗಳು ಸೂಸೈಡ್ ಮಾಡ್ಕೊಂಡಿರೋದನ್ನ ನಾವು ಎಷ್ಟೋ ಸಲ ನೋಡಿದ್ದೀವಿ. ಇದು ನಾವು ಬುದ್ಧಿ ಉಪಯೋಗಿಸ್ದೇನೆ ನಾನು ಬರೀ ಹಾರ್ಟ್ ಮಾತು ಕೇಳ್ತೀನಿ, ಎಮೋಷ್ನಲಿ ಡಿಸೈಡ್ ಮಾಡ್ತೀನಿ, ಡಿಸಿಷನ್ ತೊಗೋತೀನಿ ಅಂತ ಅಂದರೆ ಈ ಥರ ಆಗುತ್ತೆ. ಅದೇ ರೀತಿಯಲ್ಲಿ ಬರೀ ಬುದ್ಧಿಯ ಮಾತು ಕೇಳಿದರೆ ಏನಾಗುತ್ತೆ, ಒಬ್ಬ ವೃದ್ಧ ಅಪ್ಪ ಅಮ್ಮ ಇರ್ತಾರೆ, ಸೊ ಅವರಿಂದ ನನಗೇನು ಪ್ರಾಫಿಟ್ ಇಲ್ಲ ಅಂತ ಬುದ್ಧಿ ಹೇಳುತ್ತೆ. ಸೊ ಅವಾಗ ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡೋದು. ಇದು ಬರೀ ಬುದ್ಧಿ ಮಾತು ಕೇಳಿದರೆ ಆಗುವಂಥದ್ದು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಬೂಧ ಭಾವ ಸಮನ್ವಿತ ಅಂತ. ಅಂದರೆ ನನ್ನ ಪೂಜೆಯನ್ನು ಕೂಡ ನೀವು ಬುದ್ಧಿಯನ್ನು ಮತ್ತು ಹಾರ್ಟ್ ಅಂದರೆ ಎಮೋಷನ್ನ ಎರಡನ್ನೂ ಉಪಯೋಗಿಸಿ ನನ್ನ ಪೂಜೆಯನ್ನು ಅಂದರೆ ಡಿವೋಷನ್ನ ನೀವು ನನಗೆ ಮಾಡಬೇಕು ಅಂತ. ಈ ರೀತಿಯ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಎಕ್ಸ್ಪ್ಲೋರ್ ವಿತ್ ಸೃಜನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರೇ ಕೃಷ್ಣ.